ಕೂತ್ಕೋ. ಪಾಪ ನೀವೇನೇ ಹೇಳಿ ಪಾಪ ಅಷ್ಟೇಮಿಂತ ನೆಗ್ಲಿನೇ ವಾಸಿ. ಐಸ್ ಕ್ರೀಮ್ ತಿನ್ನುವಾಗ ಚೆನ್ನಾಗಿತ್ತಾ? ಹಾಂ, ಹಾಗೇನೆ ಜಾಸ್ತಿ ಐಸ್ ಕ್ರೀಮ್ ತಿಂದರೆ ನಿಮ್ಮಲ್ಲಿ ಸ್ಟೀಮ್ ತೊಗೋಬೇಕಾಗತ್ತೆ. ಐಸ್ ಕ್ರೀಮ್ ಬೇಡ ಅಂದರೆ ಸ್ಟೀಮ್ ಇರಲ್ಲ. ಪಾಪ ನನಗೆ ಐಸ್ ಕ್ರೀಮೇ ಬೇಡ ಅಪ್ಪ. ಹೌದಾ? ನಾನು ಆ ಕಡೆ ತಿರ್ಕೊಂಡು ನೋಡಲ್ಲ ಬಿಡಿ. ಹ್ಞೂ ಪಾಪ, ನನಗೂ ಐಸ್ ಕ್ರೀಮ್ ಬೇಡ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಹಾಯ್ ಅಣ್ಣ. ಹಾಯ್ ಪುಟ್ಟ. ಹಾಯ್ ಮಕ್ಕಳ. ಹಾಯ್ ಅತ್ತೆ. ಅಯ್ಯೋ ಏನ್ರೋ ಇಷ್ಟು ಸುಸ್ತಾಗ್ಬಿಟ್ಟಿದ್ದೀರಾ? ಅಷ್ಟೊಂದು ನೆಗಡಿ ಆಗಿದೆಯಾ? ಅಲ್ಲ ಅತ್ತೆ, ಪಪ್ಪನೂ ಅಮ್ಮನೂ ಸ್ಟೀಮ್ ಅಂತ ಕೊಟ್ರು, ಅದನ್ನ ತಗೊಂಡು ಫುಲ್ಲು ಸುಸ್ತಾಗೋಯ್ತು. ಜೊತೆಗೆ ಭಯ ಬೇರೆ ಆಯ್ತು. ಅಯ್ಯೋ ಪಾಪ, ಯಾಕಣ್ಣ ಮಕ್ಕಳಿಗೆ ಅಷ್ಟೊಂದು ಭಯ ಪಡಿಸಿದ್ದೀರಾ? ಸರಿ, ನೀವೇನು ಭಯ ಪಡಬೇಡಿ. ಅತ್ತೆ ನಾನು ಬಂದಿದ್ದೀನಲ್ವಾ, ನಾನು ಇನ್ಮೇಲೆ ಎಲ್ಲ ನೋಡ್ಕೋತೀನಿ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಅತ್ತೆ. ಅತ್ತೆ, ಬೆಳಗಿನ ಏನು ಆಟ ಆಡ್ತಿಲ್ಲ, ತುಂಬಾ ಬೋರ್ ಹೊಡಿತಿದೆ. ಏನಾದ್ರೂ ಕತೆ ಹೇಳ್ತೀರಾ ಅತ್ತೆ? ನಾನು ನಿಮ್ಗೆ ಒಂದು ಪುಟ್ಟ ಹಕ್ಕಿ ಕತೆ ಹೇಳಲಾ? ಓಕೆ. ಒಂದೂರಲ್ಲಿ ನಿಮ್ ತರನೇ ಕ್ಯೂಟ್ ಆಗಿರೋ ಒಂದು ಪುಟಾಣಿ ಹಕ್ಕಿ ಇತ್ತಂತೆ. ಅದಂತೂ ಒಂದ್ ಕಡೆ ಸುಮ್ಮನೆ ಕೂರ್ತಿರಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಓಡಾಡ್ತಾನೆ ಇರ್ತಿತ್ತು. ಒಂದಿನ ಏನಾಯ್ತಂತೆ, ಜೋರು ಗಾಳಿ, ಫುಲ್ಲು ಗುಡುಗು, ಡಮ್ 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 ಅಂತ, ಫುಲ್ಲು ಝಿಂಗ್ ಅಂತ ಮಳೆ ಬರೋದಕ್ಕೆ ಶುರು ಆಯ್ತಂತೆ. ಆಗ ಎಲ್ಲ ಹಕ್ಕಿಗಳು ಹಾರ್ಕೊಂಡು ಒಂದು ದೊಡ್ಡ ಮರದ ಒಳಗಡೆ ಹೋಗಿ ಕೂತ್ಕೊಂಡ್ವಂತೆ. ಮತ್ತೆ ಪುಟಾಣಿ ಅಕ್ಕಿ? ಆ ಪುಟಾಣಿ ಹಕ್ಕಿಗೆ ಆ ಜೋರ್ ಮಳೆಯಿಂದ ತುಂಬಾ ಭಯ ಆಗಿ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡಿತ್ತು. ಆಮೇಲೆ ಯೋಚನೆ ಮಾಡ್ತಂತೆ, ನಾನು ಹೀಗೆ ಕೂತಿದ್ರೆ ಆಗಲ್ಲ, ನಾನು ಹಾರೋದಕ್ಕೆ ಟ್ರೈ ಮಾಡ್ಬೇಕು ಅಂತ. ಆಮೇಲೆ ಅದು ಹೋಪ್ಸ್ ಕಳ್ಕೊಳ್ದೆ ಮತ್ತೆ ಹಾರೋದಕ್ಕೆ ಟ್ರೈ ಮಾಡ್ತು. ಒಂದ್ಸಲಿ ಹಾರ್ತು ಬೀಳ್ತು, ಎರಡನೇ ಸಲಿ ಹಾರ್ತು ಬೀಳ್ತು. ಹೀಗೆ ಹಾರೋದಕ್ಕೆ ಪ್ರಯತ್ನ ಮಾಡಿ ಮಾಡಿ ಬೀಳ್ತಾನೆ ಇತ್ತು, ಆದ್ರೆ ಟ್ರೈ ಮಾಡೋದು ಮಾತ್ರ ಬಿಡ್ಲಿಲ್ಲ. ಆಗ ಅದು ಎಲ್ಲ ಹಕ್ಕಿಗಳಿಗಿಂತ ತುಂಬಾ ಎತ್ತರಕ್ಕೆ ಹಾರ್ತು. ಗಾಳಿ ಮಳೆ ಏನಕ್ಕೂ ಹೆದರಲಿಲ್ಲ, ಯಾವ್ದಕ್ಕೂ ಜಗ್ಲಿಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಏನ್ ಹೇಳಿ? ಏನು? ಎಷ್ಟೇ ಕಷ್ಟ ಬಂದ್ರು ಏನೇ ಆದ್ರೂ ನಾವ್ ಯಾವ್ದಕ್ಕೂ ಹೆದರಬಾರ್ದು, ಮುಂದೆ ಹೋಗ್ತಿರ್ಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಗುಡ್ ಗರ್ಲ್, ಗುಡ್ ಬಾಯ್. ಮಗು ಹುಟ್ಟಕ್ಕೆ ಮುಂಚೆನೆ ಮಹಿ ಅಮ್ಮ ಆಗಿದ್ದಾಳೆ ಅಂತ ಅನಿಸ್ತಿಲ್ಲ? ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಮನ್ಸಲ್ಲಿ ಪ್ರೀತಿ ಇದ್ರೆ ಅಷ್ಟೇ ಸಾಕು. ಕೆಲವ್ರಿಗೆ ತಾಯ್ತನ ಬರೋದಕ್ಕೆ ಮಗುನೇ ಆಗಬೇಕಾಗಿಲ್ಲ, ತಾಯಿ ಮನಸ್ಸಿದ್ರೆ ಸಾಕು. ಕರೆಕ್ಟಾಗಿ ಹೇಳಿದ್ರೆ ಹೇಳಿ ಅಂದ್ರೆ